ಮಾಡಿರ್ತಕ್ಕಂಥ ಸಬ್ಜೆಕ್ಟು. ಹಾಗಾಗಿ ಈ ಒಂದು ವಿಚಾರನ ಅದು ನಮ್ಮ ಅದೇ Now I would like to call Savia from BSc final year to give a welcome. ರಾಯಚೂರಿನಿಂದ ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆ. ಮೊದಲಿಗೆ ಪುಸ್ತಕಗಳನ್ನು ಬಿಡುಗಡೆ ಮಾಡಿದ ಹಾಗೂ ವೇದಿಕೆ ಮೇಲಿರುವಂಥ ಮತ್ತೋರ್ವ ನಮ್ಮ ಜೀವಶಾಸ್ತ್ರ ಹಿರಿಯ ಉಪನ್ಯಾಸಕರು ಹಾಗೂ ಸ್ನೇಹಿತರು, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತು ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ ಮಾಂತೇಶ್ ಮಸ್ಕಿ ಸರ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾದಂಥ ಮಾರುತಿ ಸರ್ ಅವರೇ, ಎಲ್ಲದಕ್ಕೂ ಮಿಗಿಲಾಗಿ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಪ್ರಿಸೈಸ್ ಪಬ್ಲಿಕೇಶನ್ಸ್ನ ರೂವಾರಿಗಳು, ಸ್ನೇಹಿತರು, ಶಿಕ್ಷಣ ಪ್ರೇಮಿಗಳು, ಹೋರಾಟಗಾರರಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರಾದ ಡಾಕ್ಟರ್ ಚಂದ್ರಗಿರಿ ಸರ್ ಅವರೇ, ಮತ್ತು ಈ ಹೊತ್ತಿಗೆ ಈ ಪುಸ್ತಿಕೆಯ ಕಾರಣಕರ್ತರಲ್ಲಿ ಮತ್ತೊಬ್ಬರಾದಂಥ ಸ್ನೇಹಿತರು, ಜೀವಶಾಸ್ತ್ರದಲ್ಲಿ ಉಪನ್ಯಾಸಕರು ಆಗಿರುವಂಥ ಡಾಕ್ಟರ್ ನಿಕಿ ಜಾನ್ಸನ್ ಅವರೇ, ಮತ್ತೋರ್ವ ಈ ಪುಸ್ತಕದ ಕರ್ತರಾಗಿರುವಂಥ ಸ್ನೇಹಿತರಾದ ಕೊಪ್ರೆ ಸರ್ ಅವರೇ, ಮತ್ತೋರ್ವ ಈ ಪುಸ್ತಕದ ಕರ್ತರಾದಂಥ ಸತೀಶ್ ಕುಮಾರ್ ಎಂ ಅವರೇ, ಹಾಗೂ ನಮ್ಮ ಸಿಂಧನೂರು ತಾಲೂಕು, ಲಿಂಗಸೂರು ಮತ್ತು ಮಸ್ಕಿ ತಾಲೂಕುಗಳಿಗೆ ಬಂದಿರತಕ್ಕಂಥ ನಮ್ಮೆಲ್ಲ ಜೀವಶಾಸ್ತ್ರ ಉಪನ್ಯಾಸಕ ಮಿತ್ರರೇ, ಈ ಕಾರ್ಯಕ್ರಮ ಸರಿಯಾಗಿ 3ಕ್ಕೆ ಪ್ರಾರಂಭವಾಗಬೇಕಾಗಿತ್ತು. ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಸ್ವಲ್ಪ ತಡವಾಗಿ ಈ ಕಾರ್ಯಕ್ರಮ ಪ್ರಾರಂಭವಾಯಿತು. ಅದೇನಿರಲಿ, ಈ ಒಂದು ಮೂಲ ಆಶಯಗಳ ಬಗ್ಗೆ ನಾವು ಒಂದೆರಡು ವಿಚಾರಗಳನ್ನು ಮೆಲುಕು ಹಾಕಲಿಕ್ಕೆ ನಾನು ಬಯಸ್ತೀನಿ. ಹೋದ ವರ್ಷ ಇದೇ ಸಮಯದಲ್ಲಿ ನಾನು ಉಪನಿರ್ದೇಶಕನಾಗಿದ್ದಾಗ, ಪ್ರಭಾರಿ ಉಪನಿರ್ದೇಶಕನಾದಾಗ ನಮ್ಮ ಜಿಲ್ಲೆಯ ಫಲಿತಾಂಶವನ್ನು ಐದರ ಹುಕ್ಕು ಅನ್ನುವಂಥ ರೀತಿಯೊಳಗೆ ಯುದ್ಧೋಪಾದಿಯೊಳಗೆ ಏನಂತಂದರೆ ಹೇಗೆ ನಾವು ಇಂಪ್ರೂವ್ ಮಾಡ್ಬೋದು ಅನ್ನುವಂಥ ಕಾರ್ಯಾಗಾರಗಳನ್ನು ಮಾಡಿದ್ವಿ ಜಿಲ್ಲೆಯಾದ್ಯಂತ. ಅದಕ್ಕೆ ಭಾಳಷ್ಟು ಉತ್ತಮವಾದಂಥ ಒಂದು ರೆಸ್ಪಾನ್ಸ್ ಕೂಡ ಬಂತು. ನಮ್ಮ ಚಿತ್ತ ಫಲಿತಾಂಶದತ್ತ ಅಂತೇಳಿ ಆ ಒಂದು ಕಾರ್ಯಕ್ರಮದ ಹಿನ್ನೆಲೆಯಾಗಿ 66% ಫಲಿತಾಂಶ ಆದರೆ ಹಿಂದಿನ ವರ್ಷ. ಈ ವರ್ಷ ಎಷ್ಟು ಬಂತು ಫಲಿತಾಂಶ ಅಂದರೆ 73% ಬಂತು. ಆ ಕಡೆ 7% ಜಿಲ್ಲೆಯ ಫಲಿತಾಂಶ ಹೈಕ್ ಆಯ್ತು ಅನ್ನಲಿಕ್ಕೆ ಭಾಳ ನಮಗೆ ಸಂತೋಷ ಅನಿಸ್ತದೆ. ಇದಕ್ಕೆಲ್ಲ ಮೂಲ ಕಾರಣ ತಮ್ಮೆಲ್ಲ ಉಪನ್ಯಾಸಕರ ಹಾಗೂ ಪ್ರಾಂಶುಪಾಲರ ಒಂದು ಸಹಕಾರ. ಆ ಒಂದು ಕಾರ್ಯಾಗಾರಗಳನ್ನು ಮಾಡುವಾಗ ನಾವು ಮೇಲಿಂದ ಮೇಲೆ ನಾವು ಹೇಳ್ತಾ ಇದ್ದೀವಿ ಏನಂತಂದರೆ, ಈ ಜಿಲ್ಲೆಯ ಫಲಿತಾಂಶ ಹೆಚ್ಚಿಸುವ ನಿಟ್ಟಿನಲ್ಲಿ, ಅದರೊಳಗೆ ಭಾಳ ಮುಖ್ಯವಾಗಿ ವಿಜ್ಞಾನ ವಿಭಾಗದ ಫಲಿತಾಂಶ ಹೆಚ್ಚಿಸಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥ ಒಂದು ಪ್ರಯಾರಿಟಿ ಕೆಲಸ ಅಂತ ಚರ್ಚೆ ಮಾಡಿದಾಗ ಒಂದು ಪಾಸಿಂಗ್ ಪ್ಯಾಕೇಜ್ ತರಬೇಕನ್ನುವಂಥ ಒಂದು ಚರ್ಚೆ ಭಾಳಷ್ಟು ವಿಚಾರಕ್ಕೊಳ್ಪಟ್ಟಿತ್ತು. ಪಾಸಿಂಗ್ ಪ್ಯಾಕೇಜ್ ಅಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಸ್ವಲ್ಪದರಲ್ಲೇ ಅಂಕಗಳನ್ನು, ಯಾಕಂದರೆ ಈಗ ಚೆನ್ನಾಗಿ ಓದುವಂಥವ್ರು, ರ್ಯಾಂಕ್ ಬರ್ತಕ್ಕಂಥ ವಿದ್ಯಾರ್ಥಿಗಳು, ಅವ್ರ ಬಗ್ಗೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ರ್ಯಾಂಕ್ ಬರುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು 1-2% ವ್ಯತ್ಯಾಸ ರ್ಯಾಂಕ್ ತಪ್ಪದೆ ಹೆಂಗೆ ಮಾಡಬೇಕು ಅನ್ನೋದು ಮಾಡ್ತಾರೆ. ಇನ್ನು ಬಿಲೋ ಲೆವೆಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಅವ್ರನ್ನ ಏನು ತರಬೇಕಂದ್ರೆ ಅದು ಸ್ವಲ್ಪ ಕಷ್ಟದ ಕೆಲಸನೇ. ನಾವೇನು ಮಾಡಿದ್ವಿ ಅಂತಂದರೆ, ಬಿಟ್ವೀನ್ ಏನಿದಾರಲ್ಲ, ಜಸ್ಟ್ ಪಾಸಿಂಗಿಗೆ ಒಂದು 4 ಮಾರ್ಕ್ಸು 5 ಮಾರ್ಕ್ಸು ವ್ಯತ್ಯಾಸದಲ್ಲಿ ಫೇಲ್ ಆಗ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಸ್ವಲ್ಪ ಏನಾದರೂ ನಾವು ಸಹಕಾರ ಮಾಡಿದ್ವಿ ಅಂದರೆ, ಯಾವುದೇ ಪುಸ್ತಕ ರೂಪದಲ್ಲಿ ಆಗಿರ್ಬೋದು, ನೋಟ್ಸ್ ರೂಪದಲ್ಲಿ ಆಗಿರ್ಬೋದು, ಅಥವಾ ಅವ್ರಿಗೆ ಹೋಮ್ವರ್ಕ್ ಯಾವ ರೀತಿ ಭಾಳ ಪರೀಕ್ಷಾ ದೃಷ್ಟಿಯಿಂದ ಮಹತ್ವದಿದೆ ಅನ್ನುವಂಥದ್ದನ್ನು ಮಾಡಿಕೊಟ್ರೆ, ಸೊ ದ್ಯಾಟ್ ಅಂಥ ಮಕ್ಕಳು ಸರಳಾಗಿ ಪಾಸ್ ಆಗ್ಬೋದು ಅನ್ನುವಂಥ ಒಂದು ವಿಚಾರದೊಂದಿಗೆ ಕಿರುವತಿಯನ್ನು ತರಬೇಕು ಅಂತ ಒಂದು ಪ್ರಸ್ತಾವನೆಯನ್ನು ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ
ಮೊಟ್ಟ ಮೊದಲಿಗೆ ಹೆಜ್ಜೆ ಇಟ್ಟಂಥವರು ನಮ್ಮ ಡಾಕ್ಟರ್ ನಿಕ್ಕಿ ಜಾನ್ಸನ್ ಸರ್. ಹೋದ ವರ್ಷವೇ ಅವರು ಅಂದ ಕೂಡಲೇ ಅವರು ತಮ್ಮ ಕಾಲೇಜಿನಲ್ಲಿ ಆಲ್ರೆಡಿ ರೆಡಿ ಮಾಡಿಟ್ಟಿದ್ದರು. ಬಹುತೇಕ ಜನರಿಗೆ ಏನಂತಂದರೆ ಆ ಒಂದು ಸ್ಮಾಲ್ ಒಂದು ಸುಮಾರು 20 ಪೇಜ್ ಅನ್ಕೋತೀನಿ, 20 ಪೇಜ್ಗಳ ಜೀವಶಾಸ್ತ್ರದ ಒಂದು ನೋಟ್ಸನ್ನು ರೆಡಿ ಮಾಡಿರ್ತಾರೆ. ಹೌ ಟು ಗೆಟ್ ಪಾಸ್ ಅಷ್ಟೇ, ಪಾಸಿಂಗ್ ಪ್ಯಾಕೇಜ್ ರೂಪದಲ್ಲಿ ಅದನ್ನು ನಾವು ಬಹುತೇಕ ತಾಲೂಕುಗಳಿಗೆ ಹತ್ತಾರು ಹಂಚಿಕೊಟ್ಟಿದ್ದೀವಿ. ಅದು ಸರ್ಕ್ಯುಲೇಟ್ ಆಗಿರ್ಬೋದು ಅನ್ಕೋತೀನಿ. ಆ ನಿಟ್ಟಿನಲ್ಲಿ ನಾವೆಲ್ಲ ಸ್ನೇಹಿತರು ವಿಚಾರ ಮಾಡಿ ಕೊನೆಗೆ ಸೈನ್ಸ್ ವಿಭಾಗದಲ್ಲಿದ್ದಾದರೂ ಕೂಡ ಈ ಒಂದು ಕಿರುವತ್ತಿಗೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡೋಣ ಅನ್ನುವಂಥ ಒಂದು ದೃಢ ನಿರ್ಧಾರ ಮಾಡಿದ್ದೀವಿ. ಅದರ ಒಂದು ಭಾಗವಾಗಿ ಇವತ್ತು ಮೊಟ್ಟ ಮೊದಲನೇ ಹೆಜ್ಜೆ ಇಟ್ಟಂಥವರು ದಿಟ್ಟ ಹೆಜ್ಜೆ ಅನ್ಬೇಕು. ನಾವು ಪುಸ್ತಕ ಬರೆಯೋದು ಅಷ್ಟು ಸರಳಾದಂಥ ಕೆಲಸ ಅಲ್ಲ, ಅದನ್ನು ಪಬ್ಲಿಷ್ ಮಾಡಿ ಎಲ್ಲರಿಗೂ ಮುಟ್ಟಿಸ್ಬೇಕಾದ ಕೆಲಸ. ನಾವೆಲ್ಲರೂ ಅನುಭವದಲ್ಲಿ ಇದ್ದಂಥವ್ರಿಗೆ ಮಾತ್ರ ಅದರದ್ದು ಗೊತ್ತಾಗ್ತದೆ ಕಷ್ಟ ನಷ್ಟಗಳು. ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿಟ್ಟ ಹೆಜ್ಜೆ ಇಟ್ಟಿದ್ದಂಥ ಸ್ನೇಹಿತರಲ್ಲಿ ನಾನು ಅಭಿನಂದನಾರ್ಹವಾದಂಥ ವಿಚಾರ ಹೇಳ್ಬೇಕಾದ ಸ್ನೇಹಿತರು ಯಾರು ಅಂತಂದರೆ ನಮ್ಮ ಜಿಲ್ಲೆಗೆ ಇವತ್ತು ಕಿರುವತ್ತಿಗೆ ತರಲಿಕ್ಕೆ ಸಾಹಸಪಟ್ಟಂಥ ಡಾಕ್ಟರ್ ಚಂದ್ರಗಿರೀಶ್ ಅವರು, ಡಾಕ್ಟರ್ ನಿಕ್ಕಿ ಜಾನ್ಸನ್, ಕೊಪ್ರೇಶ್ ಅವರು ಮತ್ತು ಸಂತೋಷ್ ಕುಮಾರ್ ಅವರು. ನಾನು ನಮ್ಮ ಜಿಲ್ಲೆಯ ಪರವಾಗಿ ಜೀವಶಾಸ್ತ್ರದ ಕಿರುವತ್ತಿಗೆಯನ್ನು ಸುಮಾರು 3-4 ತಿಂಗಳು ಸತತವಾಗಿ ಪರಿಶ್ರಮ ಪಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಪುಸ್ತಿಕೆಯನ್ನು ಇವತ್ತೇನು ತಂದು ಇವತ್ತು ನಮ್ಮೆಲ್ಲರಿಗೆ ಪ್ರಚುರಪಡಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಈ ಒಂದು ಪ್ರಿಸೈಸ್ ಪಬ್ಲಿಕೇಶನ್ ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಬಯಸ್ತೇನೆ. ಸ್ನೇಹಿತರೆ, ಬಹುತೇಕ ನಾನು ಒಬ್ಬ ಜೀವಶಾಸ್ತ್ರ ಉಪನ್ಯಾಸಕನೇ. ಈಗ ನನಗೆ 31 ವರ್ಷ ಸರ್ವೀಸು. 31 ವರ್ಷದಲ್ಲಿ 25 ವರ್ಷ ವ್ಯಾಲ್ಯೂಯೇಷನ್ ಅಂದರೆ ನಾನು ಪಾಠ ಮಾಡಿದ್ದೀನಿ. ವ್ಯಾಲ್ಯೂಯೇಷನ್ಸು ಎಂದೂ ತಪ್ಪಿಸಿಲ್ಲ. ನನ್ನ ಜೀವನದಲ್ಲಿ 2 ಸಲ ವ್ಯಾಲ್ಯೂಯೇಷನ್ ತಪ್ಪಿಸಿದ್ದೀನಿ. ನಾನು ಮದುವೆಗೂ ತಪ್ಪಿಸಿದ್ದಿಲ್ಲ. ಅದು ವ್ಯಾಲ್ಯೂಯೇಷನ್ ಆದಮೇಲೆ ಮದುವೆ, ಆದರೆ ಒಬ್ಬರು ನಮ್ಮ ರಿಲೇಷನ್ನಲ್ಲಿ ಮ್ಯಾರೇಜಿಗೆ ಮಾತ್ರ ಒಮ್ಮೆ ತಪ್ಪಿಸಿದ್ದೆ ನಾನು. ರಿವ್ಯಾಲ್ಯೂಯೇಷನ್ಸ್ ಬಿಟ್ಟಿಲ್ಲ, ವ್ಯಾಲ್ಯೂಯೇಷನ್ಸ್ ಬಿಟ್ಟಿಲ್ಲ. ಯಾವುದೇ ಕಾರ್ಯಾಗಾರಗಳಾಗಿರ್ಬೋದು ವಿಷಯದ್ದು ಎಲ್ಲವೂ ಅಟೆಂಡ್ ಆಗಿ ಸುಮಾರು ಕ್ವೆಶ್ಚನ್ ಪೇಪರ್ ಸೆಟ್ಟಿಂಗ್ ಆಗಿರ್ಬೋದು, ಆ್ಯನಿಮಲ್ದು ಎಲ್ಲದರಲ್ಲಿ ಕೂಡ ಕೈಯಾಡಿಸಿದಂಥ ಅನುಭವ ನನಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು 6-7 ವರ್ಷ ಆಯಿತು. ಪ್ರಮೋಷನ್ ಆದ ನಂತರ ಟೀಚಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಅಡ್ಮಿನಿಸ್ಟ್ರೇಷನ್ನಲ್ಲಿ ಬಂದಿರೋದ್ರಿಂದ ಅದು ಸ್ವಲ್ಪ ಆದರೂ ಕೂಡ ಅದು ನನಗೆ ಬಿಟ್ಟಿಲ್ಲ ಗುರುತು. ಆ ನಿಟ್ಟಿನಲ್ಲಿ ಇವತ್ತು ಸ್ನೇಹಿತರು ಏನಂತಂದರೆ ಈ ಒಂದು ವಿಚಾರ ನಮ್ಗೆ ಗಮನಕ್ಕೆ ಹಾಕಿದ್ರು. ಮೊದಲಿಗೆ ಮಾಡೋಣ ಸರ್, ಅದು ಏನಿದ್ರು ಕೂಡ ಸಹಕಾರ ನಮ್ಮದೆಲ್ಲವೂ ಇರ್ತದೆ, ದಯವಿಟ್ಟು ತಾವು ಮುಂದುವರಿದ್ದೀವಿ. ಆ ಭಾಗವಾಗಿ ಇವತ್ತು ನಮಗೆ ಕಿರುವತ್ತಿಗೆಯನ್ನು ಇವತ್ತು ಕೊಟ್ಟಿದ್ದಾರೆ. ಜೀವಶಾಸ್ತ್ರ ಇದು ಜೀವಿಶಾಸ್ತ್ರ, ಲೈಫ್ ಸೈನ್ಸ್ ಅಂತ ಕರಿತೀವಿ ನಾವು. ಮೊದಲಿಗೆ ಅಂತಿದ್ದೀವಿ ಏನಾದರೂ ಬಯಾಲಜಿ ಒಳಗೆ ಕನ್ನಡಕ್ಕಿನ ಸರಳ, ಅದನ್ನು ಫೇಲ್ ಆದವರೇ ದಡ್ಡರು, ಭಾಳ ದಡ್ಡರು ಅನ್ನೋಂಥ ಒಂದು ಭಾವನೆ ಇತ್ತು. ಆದರೆ ಇನ್ ರಿಯಲ್ ಸೆನ್ಸ್ ಜೀವಶಾಸ್ತ್ರದಷ್ಟು ಕಷ್ಟ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಇಲ್ಲ ಅಂತ ನಾವು ಭಾವಿಸ್ತೇನೆ. ಮ್ಯಾಥಮೆಟಿಕ್ಸಿಗೆ 4 ಮೂಲ ಸೂತ್ರಗಳನ್ನು ಹಿಡ್ಕೊಂಡ್ಬಿಟ್ರೆ ನಾವು ಬರೀ ಥರ ಲಗಾಮ ರೈಟ್ ಮಾಡ್ಬೋದು. ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಸೊ ಆದರೆ ಇಲ್ಲಿ ಏನಂತಂದರೆ ಪ್ರತಿ ಪಾಠದಲ್ಲಿ ಬರ್ತಕ್ಕಂಥ ಶಬ್ದಗಳು, ಪ್ರತಿ ಪಾಠದಲ್ಲಿ ಬರ್ತಕ್ಕಂಥ ವಿಚಾರಗಳು, ಫಿಸಿಕ್ಸ್ನಲ್ಲಿ ಕೆಮಿಸ್ಟ್ರಿಯಲ್ಲ ಭಾಳಷ್ಟು ಶಬ್ದಗಳು ವಿಚಾರಗಳು ರಿಪೀಟ್ ಆಗ್ತಿರ್ತದೆ. ದೇ ಆರ್ ಇಂಟರ್ ರಿಲೇಟೆಡ್. ಅದರ ಬಯಾಲಜಿನಲ್ಲಿ ಇಂಟರ್ರಿಲೇಷನ್ಸ್ ಏನಿರ್ತದಲ್ಲ, ಇದು ಒಂದು ಸ್ವಲ್ಪ ವೊಲಟೈಲ್